Yes, hi, hello, namaste friends. Welcome back to Raman Tutorials. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮ್ಗೆ ವಿಚಾರ ತಿಳಿದು ಬಂದಿದೆ ಅಂತ ಅನ್ಕೊಳ್ತೀನಿ. ಕೇಂದ್ರೀಯ ವಿದ್ಯಾಲಯ ಸಂಘಟನಾ ಹಾಗೂ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಹಾಗಾದ್ರೆ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಬಗ್ಗೆ ನಾವೆಲ್ಲ ಮಾತಾಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ KVS ಅಂಡ್ NVS ಎರಡೂ ಕೂಡ ಇನ್ಕ್ಲೂಡೆಡ್ ಅಲ್ಲಿ ನೋಟಿಫಿಕೇಶನ್ ಅನ್ನ ಮಾಡಿರುವಂತದ್ದು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ PDF ನೋಟ್ಸ್ ಗಳನ್ನ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಸೊ PDF ನೋಟ್ಸ್ ಗಳನ್ನ ಕೂಡ ಕೊಡ್ತೀವಿ. ಯಾವಾಗ ಅಂತಂದ್ರೆ ಡಿಸೆಂಬರ್ 1ನೇ ತಾರೀಕಿಂದ ನಿಮ್ಗೆ ಏನು ಈ ಸಿಲೆಬಸ್ ತಕ್ಕಂತೆ ನಾವು PDF ನೋಟ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ಎಲ್ಲಾ ವಿಷಯಗಳದ ಅಂತಂದ್ರೆ ನಾನು ಯಾವ್ಯಾವ ವಿಷಯಗಳದ್ದು ಕೊಡ್ಲಿಕ್ಕಾಗುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮಗೆ PDF ಗಳು ಬೇಕು ಅಂತಂದ್ರೆ 82176704 ಅಂಡ್ 05 ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೇನೆ 6361153623 ಯಾವುದೇ ವಿಡಿಯೋಸ್ ಗಳಿರಲ್ಲ, ಓನ್ಲಿ PDF ಗಳನ್ನ ಪ್ರೊವೈಡ್ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಹಾಗಾದ್ರೆ ಈ NVS ಅಂಡ್ KVS ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ ಗಳಿದೆ, TGT PGT ಎಲ್ಲಾ ಪೋಸ್ಟ್ ಗಳನ್ನ ನಾವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅಂಡ್ ಇಲ್ಲಿ ನೋಟಿಫಿಕೇಶನ್ ಅನ್ನ ಟೆಲಿಗ್ರಾಮ್ ಅಲ್ಲಿ ನಾನು ಹಾಕಿರ್ತೀನಿ. ಇನ್ ಡೀಟೇಲ್ ಆಗಿ ನೀವು ನೋಡೋ ಪ್ರಯತ್ನ ಮಾಡಿ. ಅಂಡ್ ಆಲ್ ಓವರ್ ಇಂಡಿಯಾ ಇದು ಏನಾಗಿರುತ್ತೆ ಅಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಗಳನ್ನ ನೋಡ್ಕೋಬಹುದು. NVS KVS ಸೊ ಹಾಗೇನೆ KVS ಬಂದ್ಬಿಟ್ಟು 25 ರೀಜನಲ್ ಆಫೀಸಸ್ ಲೊಕೇಟೆಡ್ ಆಗ್ರಾ, ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಭುವನೇಶ್ವರ್, ಹಾಗೆ ಚಂಡೀಗಢ್, ಚೆನ್ನೈ, ಡೆಹರಾಡೂನ್, ಡೆಲ್ಲಿ, ಎರ್ನಾಕುಲಂ, ಗುರ್ಗಾಂವ್, ಗೌಹಾತಿ, ಹೈದರಾಬಾದ್, ಜಬಲ್ಪುರ್, ಜೈಪುರ್, ಜಮ್ಮು, ಕೋಲ್ಕತ್ತಾ. ಸೊ ಈ ರೀತಿ ಇದೆ. ಹಾಗೇನೆ 1288 ಕೇಂದ್ರೀಯ ವಿದ್ಯಾಲಯಗಳನ್ನ ನಮ್ಮ ಆಲ್ ಓವರ್ ಇಂಡಿಯಾ ನೋಡ್ಬೋದು. ಓಕೆ, ಯಾಕೆ ಅಂತಂದ್ರೆ ನೀವು ಎಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲಿ ಆದ್ರೂ ವರ್ಕ್ ಮಾಡೋಂತ ಸಾಧ್ಯತೆ ಇರತ್ತೆ. ಹಾಗಾದ್ರೆ ಬನ್ನಿ, ನಾನು ನೇರವಾಗಿ ನಿಮ್ಗೆ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಲ್ಲಿ ಕೆಲವೊಂದು ಪೋಸ್ಟ್ ವೈಸ್ ಅಂಡ್ ಕ್ಯಾಟಗರಿ ವೈಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ವೇಕೆನ್ಸೀಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಾನ್ ಟೀಚಿಂಗ್ ಪೋಸ್ಟ್ ಅಸಿಸ್ಟೆಂಟ್ ಕಮಿಷನರ್ಸ್ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ಸ್ NVS ಅಲ್ಲಿ ಹೇಗಿದೆ, ಹಾಗೆ ಪ್ರಿನ್ಸಿಪಲ್ ಪೋಸ್ಟ್ ಗಳನ್ನ ಕೂಡ ಕರೆದಿದ್ದಾರೆ. ಪ್ರಿನ್ಸಿಪಲ್ ಪೋಸ್ಟ್ ಗಳು ಕೂಡ ಇದೆ. KVS ನಲ್ಲಿ ಎಷ್ಟು ಪೋಸ್ಟ್ ಇದೆ, NVS ನಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ತಾ ಇದ್ದೀರಾ ನೀವು ಅಲ್ವಾ. 134 KVS ಅಲ್ಲಿ ಇದ್ರೆ NVS ನಲ್ಲಿ 93 ಪೋಸ್ಟ್ ಗಳನ್ನ ನೋಡ್ತೀವಿ. ಪ್ರಿನ್ಸಿಪಲ್ ಇಕ್ವಲೆಂಟ್ ಟು ಗ್ರೂಪ್ A ಆ ಒಂದು ಗ್ರೇಡ್ ಗೆ ಬರುತ್ತೆ. ಇನ್ನ ಅದರ್ಸ್ ಅಂತ ಬಂದಾಗ ಈ ಲೋ ಒಂದು ಡಿಫಿಷಿಯನ್ಸಿ ಇದ್ದವರಿಗೆ ಆ ತರ ಎಲ್ಲರಿಗೂ ಕೂಡ ಪೋಸ್ಟ್ ಗಳನ್ನ ಅಲಾಂಗ್ ಮಾಡಿದ್ದಾರೆ. ಇನ್ನ ವೈಸ್ ಪ್ರಿನ್ಸಿಪಲ್ ಇನ್ KVS ಶಾಲೆಗಳಲ್ಲಿ ವೈಸ್ ಪ್ರಿನ್ಸಿಪಲ್ ಪೋಸ್ಟ್ ಗಳನ್ನ ಸುಮಾರು 58 ಪೋಸ್ಟ್ ಗಳನ್ನ ನೋಡ್ಬೋದು. ನೆಕ್ಸ್ಟ್ ಬರೋಣ, ನಿಮ್ಮೆಲ್ಲರಿಗೂ ಕೂಡ ಕೈಗೆಟ್ಕುವಂತ ಹುದ್ದೆ ಅಂತಂದ್ರೆ PGT ಮತ್ತೆ TGT ಇವುಗಳನ್ನ ನೋಡೋಣ. PGTs ಅಂತಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳಿ. KVS ಶಾಲೆಗಳಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅಂತ ನೋಡಿ. ಯಾವ್ಯಾವ ಪೋಸ್ಟ್ ಗಳು ಕಂಡು ಬರುತ್ತೆ ಅಂತಂದ್ರೆ ಹಿಂದಿ ಇದೆ, ಇಂಗ್ಲಿಷ್ ಇದೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಹಾಗೆ ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಕಾಮರ್ಸು, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಯೋಟೆಕ್ನಾಲಜಿ ಇಷ್ಟು ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನ KVS ಅಲ್ಲಿ PGT ಟೀಚರ್ಸ್ಗೆ ಕರೆದಿದ್ದಾರೆ. PGT ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳಿ ಹೇಳ್ತೀವಿ. ಇದಕ್ಕೆ ಕ್ವಾಲಿಫಿಕೇಶನ್ ಏನಿರ್ಬೇಕು ಏನಿಲ್ಲ ಅಂತೇಳಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋವನ್ನ ಕೊನೆ ತನಕ ನೋಡ್ಬೇಕು. ಈ PGT ಟೀಚರ್ಸ್ಗೆ ಸಂಬಂಧಪಟ್ಟಂಗೆ ಟೋಟಲ್ ಆಗಿ 1465 ಪೋಸ್ಟ್ ಗಳ ಜೊತೆಗೆ ವಿಶೇಷವಾದಂತಹ ಪೋಸ್ಟ್ ಗಳನ್ನ ಕೂಡ ಇಲ್ಲಿ ಅಲಾಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ 3074 ಚಿಲ್ಲರೆ ಪೋಸ್ಟ್ ಗಳನ್ನ ನಾವಿಲ್ಲಿ ಕಾಣ್ಬೋದು ಎರಡರಿಂದ. ಓಕೆ, ಇದು ಇಷ್ಟು KVS ಆಗತ್ತೆ. ಇಂಗ್ಲಿಷ್ ಇದೆ ನೋಡಿ, ಇಂಗ್ಲಿಷ್ ಒಳ್ಳೆ ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. OBC ನವರಿಗೆ ಸುಮಾರು ಒಂದು 44 ಪೋಸ್ಟ್ ಇದೆ. ಫಿಸಿಕ್ಸ್ ಕೂಡ ಹಂಗೆ 57 ಪೋಸ್ಟ್. ಹಿಂದಿ ಸುಮಾರು ಜನ ಕೇಳ್ತಾ ಇದ್ರಿ, 33 ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಎಲ್ಲವನ್ನ ನೀವು ಡೀಟೇಲ್ ಆಗಿ ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಬಹುದು. ಇನ್ನ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಬಂದ್ಬಿಟ್ಟು NVS ಅಂದ್ರೆ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಎಷ್ಟು ಪೋಸ್ಟ್ ಗಳಿದೆ, ಅಲ್ಲಿ ಹಿಂದಿ, ಇಂಗ್ಲಿಷು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದೆ. ಅಲ್ಲಿ ಮ್ಯಾಥ್ಸ್ ಇದೆ, ಹಾಗೆ ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಫಿಸಿಕಲ್ ಎಜುಕೇಶನ್, ಮೇಲ್ ಆರ್ ಫೀಮೇಲ್
ಫಿಸಿಕಲ್ ಎಜುಕೇಶನ್ ದೈಹಿಕ ಶಿಕ್ಷಕರಿಗೂ ಕೂಡ ಇದೆ, ಕಂಪ್ಯೂಟರ್ ಸೈನ್ಸ್, ಕಾಮರ್ಸ್, ಎಕನಾಮಿಕ್ಸ್ ಎಲ್ಲಾ ಹುದ್ದೆಗಳಿಗೂ ಕೂಡ ಇದೆ. ಸುಮಾರು 1513 ಪೋಸ್ಟ್ಗಳು ಈ ಎಲ್ಲಾ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ. ವಿಶೇಷವಾದಂತ ಪೋಸ್ಟ್ಗಳು 16, 15, 16 ಈ ರೀತಿ ಇದೆ. 54 ಓಕೆ, ಇಷ್ಟು ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಡೀಟೇಲ್ ಆಗಿ ನೋಡ್ಬೋದು ಅಂತಂದ್ರೆ ನೋಡ್ಬೋದು. ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ PGTs ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ ಅಂದ್ರೆ ಲ್ಯಾಂಗ್ವೇಜ್ ಟೀಚರ್ಸ್ ಗೆ ಅಂತ ಹೇಳಿ NVS ನಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅಸ್ಸಾಮೀಸ್ ಲ್ಯಾಂಗ್ವೇಜ್ ಟೀಚರು, ಗಾರೋ ಲ್ಯಾಂಗ್ವೇಜ್ ಟೀಚರು, ತಮಿಳ್ ಲ್ಯಾಂಗ್ವೇಜ್ ಟೀಚರು, ತೆಲುಗು, ಉರ್ದು, ಹಾಗೆ ಬಾಂಗ್ಲಾ, ಮಣಿಪುರಿ ಇವೆಲ್ಲ ಸ್ಪೆಷಲ್ ಆಗಿರುವಂತಹ ಲ್ಯಾಂಗ್ವೇಜ್ ಟೀಚರ್ಸ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತದ್ದು. ಈ ಪೋಸ್ಟ್ ಗಳನ್ನ ಕೂಡ NVS ಅಲ್ಲಿ ಕೊಟ್ಟಿದ್ದಾರೆ. ಈ ಯಾವ ಸಬ್ಜೆಕ್ಟ್ ನು ಕೂಡ ನಾವು PDF ಕೊಡಲ್ಲ. ಓಕೆ, ಇದನ್ನ ಯಾರು ಕೇಳಕ್ ಹೋಗ್ಬೇಡಿ, ಇದಕ್ಕೆ ನಿಮಗೆ ಸಂಬಂಧನೂ ಆಗಲ್ಲ. ಯಾಕಂದ್ರೆ ನಮ್ ಕನ್ನಡ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇದನ್ನ ಯಾರು ಕೂಡ ಅಟೆಂಡ್ ಮಾಡಲ್ಲ. ಇನ್ನ ಬೇರೆ ಬೇರೆ ಇಂಗ್ಲಿಷ್ ಓದ್ದವರು, ಹಿಂದಿ ಓದ್ದವರು, ಫಿಸಿಕ್ಸ್ ಮಾಡ್ಕೊಂಡವರು, MSc ಇನ್ ಕೆಮಿಸ್ಟ್ರಿ ಮಾಡ್ಕೊಂಡವರು, MSc ಇನ್ ಮ್ಯಾಥಮೆಟಿಕ್ಸ್, ಬಯಾಲಜಿ, MA ಇನ್ ಹಿಸ್ಟ್ರಿ, MA ಇನ್ ಜಾಗ್ರಫಿ, ಎಕನಾಮಿಕ್ಸ್ ಮಾಡ್ಕೊಂಡವ್ರಿಗೆ ಎಲ್ರಿಗೂ ಕೂಡ ಅವಕಾಶ ಇದೆ. ಇನ್ನ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂದ್ರೆ TGTs ಅಂತ ಹೇಳಿ ಕರಿತೀವಿ. KVS ನಲ್ಲಿ ಎಷ್ಟು ಪೋಸ್ಟ್ ಗಳಿದೆ ಅಂತ ನೋಡೋಣ. ಸೊ KVS ನಲ್ಲಿ ಬಹಳ ದೊಡ್ಡ ಹುದ್ದೆಗಳಿದೆ. 2794 ಪೋಸ್ಟ್ಗಳು ಪ್ಲಸ್ ಪೋಸ್ಟ್ಗಳಿದೆ. ಓಕೆ, ಅಲ್ಲಿ TGT ನಲ್ಲಿ ಹಿಂದಿ, ಇಂಗ್ಲಿಷ್, ಸಾಂಸ್ಕ್ರಿಟ್, ಸೋಷಿಯಲ್ ಸ್ಟಡೀಸ್ ಇಲ್ಲಿ ಸೆಪರೇಟ್ ಆಗಿ ನಿಮ್ಗೆ ಎಕನಾಮಿಕ್ಸ್, ಫಿಸಿಕ್ಸ್ ಅಂತಿರಲ್ಲ. ಯಾಕಿರಲ್ಲ ಅಂತಂದ್ರೆ ಇದು TGT. ಓಕೆ, ಅರ್ಥ ಆಯ್ತಲ್ಲ? TGT ಅಂತಂದ್ರೆ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳ್ತೀವಲ್ಲ, ಹಾಗಾಗಿ ಇಲ್ಲಿ ಯಾವುದೇ ರೀತಿ ಸೋಷಿಯಲ್ ಸ್ಟಡೀಸ್ ಒಂದೇ ಬರುತ್ತೆ, ಹಿಸ್ಟ್ರಿ ಸೆಪರೇಟ್, ಎಕನಾಮಿಕ್ಸ್ ಸೆಪರೇಟ್ ಆ ರೀತಿ ಇಲ್ಲ. ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ, ಫಿಸಿಕಲ್ ಅಂಡ್ ಹೆಲ್ತ್ ಎಜುಕೇಶನ್ ಇದೆ, ಆರ್ಟ್ ಎಜುಕೇಶನ್ ಇದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೂ ಕೂಡ ಇದೆ, ಸ್ಪೆಷಲ್ ಎಜುಕೇಟರ್ TGTಗೂ ಕೂಡ ಇದೆ. ಹಾಗೇನೆ ಲೈಬ್ರೇರಿಯನ್ ಪೋಸ್ಟ್ ಗಳನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು. 147 ಪ್ಲಸ್ ಪೋಸ್ಟ್ ಗಳನ್ನ ಲೈಬ್ರೇರಿಯನ್ ಪೋಸ್ಟ್ ಗಳನ್ನ ನೋಡ್ಕೋಬಹುದು. ಹಾಗೆ NVS ನಲ್ಲಿ TGT ಟೀಚರ್ಸ್ ಎಷ್ಟು ಪೋಸ್ಟ್ ಇದೆ? ಹಿಂದಿ, ಇಂಗ್ಲಿಷು, ಸೋಷಿಯಲ್ ಸ್ಟಡೀಸು, ಮ್ಯಾಥ್ಸು, ಸೈನ್ಸು, ಫಿಸಿಕಲ್ ಎಜುಕೇಶನ್, ಹಾಗೆ ಮೇಲ್ ಬೇರೆ, ಫಿಮೇಲ್ ಬೇರೆ. ಹೆಣ್ಮಕ್ಳಿಗೆ ಬೇರೆ ಪೋಸ್ಟ್ ಇದಾವೆ, ಫಿಮೇಲ್ಗೆ ಬೇರೆ ಪೋಸ್ಟ್ ಇದಾವೆ, ನೋಡ್ಕೊಳ್ಬಹುದು. ಹಾಗೆ TGT ಆರ್ಟ್, ಕಂಪ್ಯೂಟರ್ ಸೈನ್ಸ್, ಮ್ಯೂಸಿಕ್, ಲೈಬ್ರರಿ, ಸ್ಪೆಷಲ್ ಎಜುಕೇಟರ್, ಸೊ ಇವೆಲ್ಲ ಸೇರಿದ್ರೆ ಸುಮಾರು 2978 ಪೋಸ್ಟ್ಗಳು ಪ್ಲಸ್ ಇಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳು ಕೂಡ ಕನ್ಸಿಡರ್ ಆಗತ್ತೆ. ಈ ಪೋಸ್ಟ್ಗಳು ಕನ್ಸಿಡರ್ ಆಗಲ್ವಾ ಅಂತಂದ್ರೆ ಆಗತ್ತೆ. ಸ್ಪೆಷಲ್ ಆಗಿ ಕೆಲವೊಬ್ಬರಿಗೆ ವಿಜುವಲ್ ಪ್ರಾಬ್ಲಮ್ ಇದ್ದವರಿಗೆ, ಹೈಪರ್ ಡೆಫಿಷಿಯನ್ಸಿ ಇದ್ದವರಿಗೆ, ಅಂತವರಿಗೆ ಇಲ್ಲಿ ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. ನೋಡ್ಕೋಬಹುದು. ಇವನ್ನೆಲ್ಲ ಕೌಂಟ್ ಮಾಡಿದಾಗ KVS ನಲ್ಲಿ 13,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಓಕೆ, ಇದು NVS ಗೆ ಸಂಬಂಧಪಟ್ಟಂತೆ. ಇನ್ನ NVS ನಾವು ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಥರ್ಡ್ ಲ್ಯಾಂಗ್ವೇಜ್ ಅಂತಂದಾಗ ಆಯಾ ಪ್ರಾದೇಶಿಕ ಭಾಷೆಯನ್ನ ಬೋಧನೆ ಮಾಡ್ತಾರಲ್ವಾ, ಅದನ್ನ ಥರ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕನ್ನಡ ಟೀಚರ್ಸ್ಗೂ ಕೂಡ ಇದೆ. ನೋಡಿ, ನಮಗಿದು ಕನ್ನಡ ಟೀಚರ್ಸ್ ತುಂಬಾ ಇಂಪಾರ್ಟೆಂಟ್. UR ನಲ್ಲಿ 22 ಪೋಸ್ಟ್ ಇದೆ, EWS ನಲ್ಲಿ 4 ಪೋಸ್ಟ್, OBC ನಲ್ಲಿ 13 ಪೋಸ್ಟ್ ಇದೆ, SC ನಲ್ಲಿ 7 ಪೋಸ್ಟ್ ಇದೆ, ST ನಲ್ಲಿ 3 ಪೋಸ್ಟ್, ಟೋಟಲ್ ಬಂದು 49 ಪೋಸ್ಟ್ ಕನ್ನಡ ಟೀಚರ್ಸ್ ಇದೆ. ಎಲ್ಲಿ ಅಂತಂದ್ರೆ TGT ನಲ್ಲಿ NVS ಶಾಲೆಗಳಲ್ಲಿ ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ಆಗಿ ನೀವು ಟೀಚ್ ಮಾಡೋರು ಇದ್ದೀರಾ ಅಂತಂದ್ರೆ ಅವರಿಗೆ ಅವಕಾಶ ಇದೆ. ಇನ್ನ ಬೇರೆ ಬೇರೆ ವಿಷಯಗಳು ನಮಗೆ ಅನುಕೂಲ ಆಗಲ್ಲ, ನಾವು ಅದ್ರ ಬಗ್ಗೆ ಹೇಳಲ್ಲ, ಸರಿನಾ? ಹಾಗೆ LD 1, VI 1 ಇದೆ, HIಗೆ 0, ಅದರ್ಸ್ಗೆ 0 ಇದೆ. ಓಕೆ, ಈ ಪೋಸ್ಟ್ ಗಳನ್ನ ನೀವು ಕನ್ನಡ ಪೋಸ್ಟ್ ಗಳನ್ನ ಯುಟಿಲೈಸ್ ಮಾಡ್ಕೋಬಹುದು NVS ಶಾಲೆಗಳಲ್ಲಿ, ನವೋದಯ ವಿದ್ಯಾಲಯಗಳಲ್ಲಿ. ಇನ್ನ ಪ್ರೈಮರಿ ಟೀಚರ್ಸ್ PRT ಅಂತ ಹೇಳಿ ಕರಿತೀವಿ. ಸೊ PRT KVS ಶಾಲೆಗಳಲ್ಲಿ ಸ್ಪೆಷಲ್ ಎಜುಕೇಟರ್, PRT ಮ್ಯೂಸಿಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ ಇಲ್ಲಿ ಪೋಸ್ಟ್ ಗಳನ್ನ ನೀವು ನೋಡ್ಬೋದು ಎಷ್ಟಿದೆ ಏನಿದೆ ಅಂತ. 3365 ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಓಕೆ, ಇನ್ನ ನಾನ್ ಟೀಚಿಂಗ್ ಪೋಸ್ಟ್ ಇನ್ KVS. ಸೊ ನಾನ್ ಟೀಚಿಂಗ್ ಪೋಸ್ಟ್ ಗಳಿಗೂ ಕೂಡ ಕೆಲವೊಂದು ವಿದ್ಯಾರ್ಹತೆಗಳಿರುತ್ತೆ. ಅದು ಏನೇನು ಅಂತ ಹೇಳ್ತೀನಿ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಫೈನಾನ್ಸ್ ಆಫೀಸರ್, ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್. ಸೊ ಇವೆಲ್ಲ ಪೋಸ್ಟ್ ಗಳು ನಿಮಗೆ ಏನಾದ್ರು ಅಪ್ಲೈ ಆದ್ರೆ ನೀವು ಅಪ್ಲೈ ಮಾಡ್ಬೋದು. ಬಟ್ ನಾವ್ ಇದು ಯಾವುದಕ್ಕೂ ಕೂಡ ನೋಟ್ಸ್ ಗಳನ್ನ ಕೊಡಲ್ಲ. ಓನ್ಲಿ ಫಾರ್ ಸಬ್ಜೆಕ್ಟ್ ವಿಷಯಗಳಿಗೆ ಮಾತ್ರ, ಇಂಗ್ಲಿಷ್ ಆಮೇಲೆ ಕನ್ನಡ ಈ ತರ ಪೋಸ್ಟ್ ಗಳಿಗೆ ನಾವು PDF ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡುವಂತದ್ದು. ಸಿಲೆಬಸ್ ಹೇಗಿದೆ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ತರಗತಿಯಲ್ಲಿ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ, ಗೊತ್ತಾಯ್ತಾ?
ಅಂಡ್ ಇಲ್ಲಿ ರಿಸರ್ವೇಶನ್ಸ್, ಬೆಂಚ್ ಮಾರ್ಕ್ ಇವೆಲ್ಲ ಏನೇನಿದೆ, ಈ VI ಅಂದ್ರೇನು, HI ಅಂದ್ರೇನು, LD ಅಂದ್ರೇನು, ಇವೆಲ್ಲವನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇದನ್ನ ಡೀಟೇಲ್ ಆಗಿ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ PGT ಅಂತ ಹೇಳಿದ್ರೆ ಅಲ್ಲಿ ಇಷ್ಟು ಪೋಸ್ಟ್ ಗಳು ಕೂಡ ಅವೈಲಬಿಲಿಟಿ ಇರ್ತದೆ. ಓಕೆ, ಇನ್ನು TGT ಅಂದಾಗ ಫಿಸಿಕಲ್ ಎಜುಕೇಶನ್ P ಟೀಚರ್, ಫಿಸಿಕಲ್ ಎಜುಕೇಶನ್ ಟೀಚರ್ಸು, ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್. ಸೊ ಇವೆಲ್ಲ ಪೋಸ್ಟ್ಗಳು. ಓಕೆ, ಎಲ್ಲಿ KVS ನಲ್ಲಿ ಎಷ್ಟಿದೆ, NVS ನಲ್ಲಿ ಎಷ್ಟಿದೆ ಅಂತ ಎಲ್ಲ ಹೇಳಿದೀವಿ. ಅದನ್ನ ನೀಟಾಗಿ ನೋಡ್ಕೊಂಡು ನೀವು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ರಿ. ನಾನು ಹೇಳಿದ ಅರ್ಥ ಆಗ್ಲಿಲ್ಲ ಅಂತಂದ್ರೂ ಕೂಡ ನೀವು ಅರ್ಥ ಮಾಡ್ಕೊಳ್ಬಹುದು. ಅಂಡ್ ಇಲ್ಲಿ ನೆಗೆಟಿವ್ ಕೂಡ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಇದನ್ನೆಲ್ಲ ನೀವು ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಓಕೆ, ಈ ಫಾರ್ ಅಸಿಸ್ಟೆಂಟ್ ಕಮಿಷನರ್ಗೆ ಏನೆಲ್ಲ ಹುದ್ದೆಗಳು ಬೇಕು ಅಥವಾ ಏನೆಲ್ಲ ಗ್ರಾಜುಯೇಷನ್ಸ್ ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಮಾಸ್ಟರ್ಸ್ ಡಿಗ್ರಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಅಟ್ ಲೀಸ್ಟ್ 50 ಮಾರ್ಕ್ಸ್, B.Ed ಫ್ರಮ್ NCT ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಇದೆ. ವರ್ಕಿಂಗ್ ಆಸ್ ಪ್ರಿನ್ಸಿಪಲ್ ಇನ್ ದ ಪೇ ಲೆವೆಲ್ ಫಾರ್ ಅಟ್ ಲೀಸ್ಟ್ 3 years ಇನ್ ಸೆಂಟ್ರಲ್ ಆರ್ ಸ್ಟೇಟ್ ಅಟೋನಮಸ್ ಆರ್ಗನೈಸೇಷನ್ ಅಂತ ಇದೆ. ಇದೆಲ್ಲ ನಿಮಗೆಲ್ಲ ಐ ಥಿಂಕ್ ನೀವು ಎಲ್ಲೂ ವರ್ಕ್ ಮಾಡಿರಲ್ಲ. ವರ್ಕ್ ಮಾಡಿರೋರಿಗೆ ಓಕೆ, ತೊಂದರೆ ಇಲ್ಲ. ಅಸಿಸ್ಟೆಂಟ್ ಕಮಿಷನರ್ ನೋಡ್ಕೋಬಹುದು. ಪ್ರಿನ್ಸಿಪಲ್ ಗೆ ಏನೆಲ್ಲ ಇಲ್ಲಿ ಕ್ವಾಲಿಫಿಕೇಶನ್ಸ್ ಬೇಕು ಅಂತ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಪ್ರಿನ್ಸಿಪಲ್ಸ್ಗೆ B.Ed M.Ed ಎಲ್ಲ ಬೇಕಾಗತ್ತೆ. ಹಾಗೆ ವೈಸ್ ಪ್ರಿನ್ಸಿಪಲ್ ಒಂದು ಕ್ವಾಲಿಫಿಕೇಶನ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು. ನೆಕ್ಸ್ಟ್ ಇನ್ನ PGT ಇಂಗ್ಲಿಷ್ ನವರಿಗೆ KVS ನಲ್ಲಿ ಇದ್ದವರಿಗೆ ಏನೆಲ್ಲ ಬೇಕು ನೋಡಿ, ಇದು ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು. PGT ಇಂಗ್ಲಿಷ್ ಪೋಸ್ಟ್ ಅನ್ನ ನೀವು ಬರೀತೀರಾ KVS ನಲ್ಲಿ ಅಂದ್ರೆ ಇಂಗ್ಲಿಷ್ ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ ಹ್ಯಾಸ್ ಸ್ಟಡಿಡ್ ಕನ್ಸರ್ನ್ ಸಬ್ಜೆಕ್ಟ್ ಇನ್ ಗ್ರಾಜುಯೇಷನ್ ಲೆವೆಲ್ ಆಲ್ಸೋ. ಅಂದ್ರೆ ನೀವು PG ಮಾಸ್ಟರ್ ಡಿಗ್ರಿಯಲ್ಲಿ ನೀವು ಇಂಗ್ಲಿಷ್ ಅನ್ನ ಮಾಡಿರ್ಬೇಕು. NVS ನಲ್ಲಿ ಕೂಡ ಇಂಗ್ಲಿಷ್ ಅನ್ನ ಮಾಡಿರ್ಬೇಕು ಮಾಸ್ಟರ್ ಡಿಗ್ರಿನಲ್ಲಿ. ಹಾಗೆ PGT ಹಿಂದಿ ಅಂತ ಬಂದಾಗ ಹಿಂದಿನ ನೀವು ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಮಾಡಿರ್ಬೇಕು. ಹಾಗೆ NVS ನಲ್ಲೂ ಕೂಡ ಅಷ್ಟೇ, ಫಿಸಿಕ್ಸ್ ನಲ್ಲೂ ಕೂಡ ಅಷ್ಟೇ. ನೋಡಿ, ಇನ್ ಕನ್ಸರ್ನ್ ಸಬ್ಜೆಕ್ಟ್ ಆರ್ ಎನಿ ಸ್ಪೆಷಲೈಸೇಷನ್ ಇನ್ ಕನ್ಸರ್ನ್ ಸಬ್ಜೆಕ್ಟ್ ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ ಹ್ಯಾಸ್ ಸ್ಟಡಿ ಕನ್ಸರ್ನ್ ಸಬ್ಜೆಕ್ಟ್ ಅಟ್ ಗ್ರಾಜುಯೇಷನ್ ಲೆವೆಲ್. ಗ್ರಾಜುಯೇಷನ್ ಲೆವೆಲ್ ಅಲ್ಲಾದ್ರೂ ನೀವು ಓದಿರ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲಾ ವಿಷಯಗಳದ್ದು ಕೂಡ ಗ್ರಾಜುಯೇಷನ್ ಮಾಸ್ಟರ್ ಡಿಗ್ರಿನಲ್ಲಿ ಕಂಪಲ್ಸರಿ ನೀವೇನ್ ಮಾಡಿರ್ಬೇಕು ಅಂತಂದ್ರೆ ಈ ವಿಷಯಗಳನ್ನೆಲ್ಲ ಓದಿರ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಡಿಸೈರೇಬಲ್ ಕ್ವಾಲಿಫಿಕೇಶನ್ಸ್. ಡಿಸೈರೇಬಲ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಸ್ TGT ಇನ್ ದ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಇಸ್ ಕನ್ಸಿಡರ್ಡ್ ಸಬ್ಜೆಕ್ಟ್. ಹಾಗೆ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಅ ಸ್ಕೂಲ್ ಫಾರ್ KVS ಅಂಡ್ ಇನ್ ಅ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ NVS. ಯಾವ್ದಾದ್ರು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡಿದೀರಾ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ತಾರೆ. ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾರೆ. ಇನ್ನು ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಕಂಪ್ಯೂಟರ್ ಸೈನ್ಸ್, ಫಿಸಿಕಲ್ ಎಜುಕೇಶನ್, ಮೇಲ್ ಆರ್ ಫಿಮೇಲ್, ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್, ಅದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ಸ್ ಗಳನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಡೀಟೇಲ್ ಆಗಿ ಕುತ್ಕೊಂಡು ಓದ್ಕೊಳ್ಳಿ. ಅಂಡ್ ಫಾರ್ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಹಿಂದಿ, ಇಂಗ್ಲಿಷ್, ಸಂಸ್ಕೃತ್ ಅಂಡ್ ಥರ್ಡ್ ಲ್ಯಾಂಗ್ವೇಜ್. ನೋಡಿ, ಥರ್ಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್, ಹಿಂದಿ, ಸಂಸ್ಕೃತ್ ಅನ್ನ ಟೀಚ್ ಮಾಡೋರಿಗೆ ಏನೆಲ್ಲ ಕೊಟ್ಟಿದ್ದಾರೆ, KVS ನಲ್ಲಿ ಏನಿದೆ, NVS ನಲ್ಲಿ ಏನಿದೆ ಅಂತ ಕೊಟ್ಟಿದ್ದಾರೆ. 4 years integrated degree course from NCTE recognized institution or university with at least 50% marks in the concerned subject as well as in the aggregate included B.Ed component ಅಂತ ಇದೆ. ಸೊ ಏನೇನ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತಾ? 4 years ಇಂಟಿಗ್ರೇಟೆಡ್ ಕೋರ್ಸ್ ಅಲ್ಲಾದ್ರೂ ಮಾಡಿರ್ಬೇಕು ಅಥವಾ B.Ed ನಲ್ಲಾದ್ರೂ 50% ಮುಗಿಸಿರ್ಬೇಕು. ಬ್ಯಾಚುಲರ್ ಆರ್ ಆನರ್ಸ್ ಡಿಗ್ರಿ ಫ್ರಮ್ ಅ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ವಿತ್ ಅಟ್ ಲೀಸ್ಟ್ 50 ಮಾರ್ಕ್ಸ್ ಇನ್ ಕನ್ಸರ್ನ್ ಸಬ್ಜೆಕ್ಟ್ ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ ಆಸ್ ವೆಲ್ ಆಸ್ ಇನ್ ದ ಅಗ್ರಿಗೇಟ್. ಓಕೆ, ಇವಿಷ್ಟು ಕ್ವಾಲಿಫಿಕೇಶನ್ಸ್ ಗಳ ಬಗ್ಗೆ ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಯಾರ್ಯಾರಿಗೆ ಯಾವ್ಯಾವ ಪೋಸ್ಟ್ ಗಳನ್ನ ಅಪ್ಲೈ ಮಾಡಕ್ ಬರುತ್ತೆ ಅನ್ನೋದನ್ನ ಸೆಲ್ಫ್ ಆಗಿ ಓದ್ಕೊಳ್ಳಿ. NVS ಗೂ ಸಪರೇಟ್ ಆಗಿ ಕೊಟ್ಟಿದ್ದಾರೆ, KVS ಗೂ ಕೂಡ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ, ಒಂಚೂರು ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ನಿಮಗೆ ಡೆಫಿನೆಟ್ಲಿ ಇದ್ರ ಮಹತ್ವ ಅರ್ಥ ಆಗುತ್ತೆ. TGT ಏನೇನೆಲ್ಲ ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಸಿಂಪಲ್ ಆಗಿದೆ, ಅಪ್ಲೈ ಮಾಡೋರು ನೀಟಾಗಿ ಅಪ್ಲೈ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ನೋಡಿ, TGT ಏನೇನ್ ಬೇಕಾಗಿದೆ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಬೇಕು.
ಏನಪ್ಪಾ ಅಂದ್ರೆ 4 ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸು ಜೊತೆಗೆ BEd ಆಗಿರ್ಬೇಕು. ಹಾಗೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಅಟ್ಲೀಸ್ಟ್ 50 ಮಾರ್ಕ್ಸ್ ಪಡ್ಕೊಂಡು ಡಿಗ್ರಿ ಪಾಸ್ ಮಾಡ್ಕೊಂಡಿರ್ಬೇಕು. BEd ಡಿಗ್ರಿ ಫ್ರಮ್ NCTE ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿಯಲ್ಲಿ ಪಾಸ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಅಥವಾ MEd ಪಾಸ್ ಆದ್ರೂ ಓಕೆ. ಈ ರೀತಿ ಪಾಸ್ ಆದ್ರೆ ನಿಮ್ಗೆ ಈ TGT ಪೋಸ್ಟ್ ಗಳನ್ನ ಅಪ್ಲೈ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಕ್ವಾಲಿಫೈಡ್ ಇಂದ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಪೇಪರ್ 2 ನಲ್ಲಿ ನೀವು TGT ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ TGTಗೆ ಕಂಪಲ್ಸರಿ ಏನ್ ಬೇಕಪ್ಪ ಅಂದ್ರೆ ಈ CTET ಪಾಸ್ ಆಗಿರ್ಬೇಕು. ಅರ್ಥ ಮಾಡ್ಕೊಳ್ಳಿ, TGTಗೆ ಕಂಪಲ್ಸರಿ CTET ಪಾಸ್ ಆಗಿರ್ಬೇಕು. PGTಗೆ CTET ಅವಶ್ಯಕತೆ ಇಲ್ಲ. ವಿತೌಟ್ CTET ನೀವೇನ್ ಮಾಡ್ಬೋದು ಅಂತಂದ್ರೆ PGT ಅನ್ನ ಅಪ್ಲೈ ಮಾಡ್ಬೋದು. ಯಾರೆಲ್ಲ MA MSc ಗಳನ್ನ ಮುಗಿಸ್ಕೊಂಡು ಹೋಗಿದ್ದೀರಾ ಅವರು CTET ಪಾಸ್ ಆಗದೆ ಇದ್ರು ಅಪ್ಲೈ ಮಾಡ್ಬೋದು. ಬಟ್ ನೀವೇನಾಗ್ಬೇಕು, ಈ TGT ಎಕ್ಸಾಮ್ ಬರೀತೀರಾ ಅಂತಂದ್ರೆ CTET ನಲ್ಲಿ ಕ್ವಾಲಿಫಿಕೇಶನ್ಸ್ ತುಂಬಾ ಇಂಪಾರ್ಟೆಂಟು. ಹಾಗೆ TGT ಮ್ಯಾಥ್ಸ್ ನವ್ರಿಗೂ ಕೂಡ ಹೇಳಿದ್ದಾರೆ, ಅದನ್ನ ಓದ್ಕೊಳ್ಳಿ. TGT ಮ್ಯಾಥ್ಸ್, TGT ಸೈನ್ಸ್ ನವ್ರಿಗೆ ಏನೆಲ್ಲ ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಅದನ್ನ ಕೂಡ ನೀವು ಓದ್ಕೊಳ್ಬಹುದು. ಗೊತ್ತಾಯ್ತಾ? ಈ ತರ ಪ್ರತಿಯೊಂದನ್ನು ಕೂಡ ನೀವು ಡೀಟೇಲ್ ಆಗಿ ಓದ್ಕೊಳ್ಳೋದಕ್ಕೋಸ್ಕರ ನಾನು ನಿಮ್ಗೆ PDF ಅನ್ನ ಹಾಕಿರ್ತೀನಿ. ಇದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಓದ್ಕೊಳ್ಳಿ. ಇದರಿಂದ ನಿಮ್ಗೆ ಬೆನಿಫಿಟ್ಸ್ ಗಳು ಏನಾಗುತ್ತೆ ಅಂತ ಅಂದ್ರೆ ಒಂದಲ್ಲ ಒಂದು ಆಪ್ಷನ್ಸ್ ಗಳು ಓಪನ್ ಆಗುತ್ತೆ. ಓನ್ಲಿ ನಮ್ಮ ಕರ್ನಾಟಕದಲ್ಲಿ ಆಗ್ಲಿ ಅಂತೇಳಿ ನಾವು ವೇಟ್ ಮಾಡೋದ್ಕಿಂತನೂ ಕೂಡ ಆದಷ್ಟು ನೀವು ಸ್ವಲ್ಪ ಬೇರೆ ಬೇರೆ ಕಡೆನೂ ಕೂಡ ಟ್ರೈ ಮಾಡ್ತೀರಿ. ನೋಡಿ, CTET ಇಂಪಾರ್ಟೆಂಟ್. CTET PGT ನವರಿಗಿಲ್ಲ, ಆದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಮತ್ತೆ TGT ನಮ್ಮಲ್ಲಿ GPT ಅಂತ ಕರಿತಾ ಇದೀವಿ, ಅವ್ರಿಗೂ ಕೂಡ CTET ಅವಶ್ಯಕತೆ ಇದೆ. ಈ TGT ಬರೀ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಪೇಪರ್ 1 ಕಂಪಲ್ಸರಿ, ಹಾಗೆ TGT ನವರಿಗೆ ಏನಪ್ಪಾ ಅಂದ್ರೆ ಪೇಪರ್ 2 ಕಂಪಲ್ಸರಿ. ಅರ್ಥ ಆಯ್ತಾ? CTET ಪಾಸ್ ಆಗಿರ್ಬೇಕು. ಇದಿಷ್ಟು ನಿಮಗೆ ಬೇಕಾಗಿರುವಂತ ಕ್ವಾಲಿಫಿಕೇಶನ್. ನಂತರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, ಫೈನಾನ್ಸ್ ಆಫೀಸರ್ಸ್ ಅವ್ರದ್ದೆಲ್ಲರದು ಕೂಡ ಡಿಟೇಲ್ ಆಗಿ ಅವ್ರು ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ಅಪ್ಲಿಕೇಶನ್ಸ್ ಗಳನ್ನ ಕರೆದಿದ್ದಾರೆ. 14ನೇ ತಾರೀಕಿನಿಂದಲೇ ಅಪ್ಲಿಕೇಶನ್ ಎಲ್ಲ ಫಾರ್ಮ್ ಆಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದೀರಾ ಅಂತ ಅಂದ್ರೆ ನೀವೇನ್ ಮಾಡ್ಬೋದು, ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡ್ಬೋದು. ಓಕೆ, ಹಾಗೆ ಏನೆಲ್ಲ ನಿಮಗೆ ಸಿಲೆಬಸ್ ಇರುತ್ತೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಿಮಗೆ ಒಂದು ವಿಡಿಯೋದಲ್ಲಿ ಸೆಪರೇಟ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಇದೇನಪ್ಪಾ ಅಂತಂದ್ರೆ ನಿಮ್ಗೆ ಇದು ಇರುತ್ತೆ, ನೆಗೆಟಿವ್ ಅಂಕಗಳು ಕೂಡ ಇರುತ್ತೆ. ನೆಗೆಟಿವ್ ಅಂಕಗಳನ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಓನ್ಲಿ ಪಾಸಿಟಿವ್ ಅಲ್ಲ, ನೆಗೆಟಿವ್ ಕೂಡ ಇರುತ್ತೆ. ಓಕೆ, ಹಾಗೆ ಮತ್ತೇನ್ ಇಂಪಾರ್ಟೆಂಟ್ ಅಂದ್ರೆ ಫೀಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್ ಇನ್ ಟೈರ್ 1 ಥರ್ಡ್ 1 ಮಾರ್ಕ್ಸ್. ಓಕೆ, ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್ಸ್. ಪ್ರತಿಯೊಂದಕ್ಕೂ ಕೂಡ ಒಂದು ತಪ್ಪಿಗೆ 3ನೇ 1 ಅಂಕವನ್ನ ಕಡಿತ ಮಾಡಲಾಗತ್ತೆ. ಓಕೆ, ಡೀಟೇಲ್ ಸಿಲೆಬಸ್ ಅಂಡ್ KVS ಅಂಡ್ NVS ವೆಬ್ಸೈಟ್ ಅಂಡರ್ ರಿಕ್ವೈರ್ಮೆಂಟ್ ಹೆಡ್ಡಿಂಗ್. ಸೊ ನೋಡಿ, ವೆಬ್ಸೈಟ್ ಅಲ್ಲಿ ಅವ್ರು ಏನ್ ಮಾಡಿರ್ತಾರೆ, ಡೀಟೇಲ್ ಆಗಿರುವಂತ ಸಿಲೆಬಸ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಳ್ಬಹುದು. ಒಬ್ಬೊಬ್ರಿಗೆ ಒಂದೊಂದು ರೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೆಗೆಟಿವ್ ಅಂಕಗಳನ್ನ ನಾವು ಕಾಣ್ಬೋದು. ಎಸ್, ಇದಿಷ್ಟು ಇವತ್ತಿನ ಒಂದು ತರಗತಿ ಆಗಿತ್ತು. ಒಬ್ಬೊಬ್ರಿಗೆ ಒಂದೊಂದು ಸಪರೇಟ್ ಆಗಿ ಸಿಲೆಬಸ್ ಇದೆ. ಅಂದ್ರೆ NVS KVS ಸೇಮ್ ಸಿಲೆಬಸ್ ಇರುತ್ತೆ, ಅದಕ್ಕೆ ಸಪರೇಟ್ ಆಗಿ ಸಿಲೆಬಸ್ ಅಂತ ಏನಿಲ್ಲ. ಆದ್ರೆ ಈ ಅಸಿಸ್ಟೆಂಟ್ ಇಂಜಿನಿಯರ್ಸು ಆಮೇಲೆ ನಾನ್ ಟೀಚಿಂಗ್ ಸ್ಟಾಫ್ಸಿಗೆ ಸಿಲೆಬಸ್ ಬೇರೆ ಇರುತ್ತೆ, ಟೀಚಿಂಗ್ ಸ್ಟಾಫಿಗೆ ಸಿಲೆಬಸ್ ಬೇರೆ ಇರುತ್ತೆ. ಹೆಂಗ್ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಈ www.cbseggovernment.in ವೆಬ್ಸೈಟಿಗಾದ್ರೂ ಹೋಗ್ಬೋದು, ನವೋದಯ government.in ವೆಬ್ಸೈಟ್, KVS ಸಂಘಟನಾ .in ವೆಬ್ಸೈಟಿಗೆ ಹೋದ್ರು ಕೂಡ ನೀವು ಅಪ್ಲೈ ಮಾಡಬಹುದಾಗುತ್ತೆ. ಓಕೆ, ಹಾಗೆ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ಗೆ ಎಷ್ಟು ಫೀಸ್ ಇದೆ, ಪ್ರಿನ್ಸಿಪಲ್ಸ್ಗೆ ಎಷ್ಟಿದೆ, ವೈಸ್ ಪ್ರಿನ್ಸಿಪಲ್ಸ್, PGTಗೆ ಎಷ್ಟಿದೆ, ಅಸಿಸ್ಟೆಂಟ್ ಇಂಜಿನಿಯರ್ಸ್, TGTಗೆ ಎಷ್ಟಿದೆ, PRT ಅಂತಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್. ಓಕೆ, ಅವ್ರಿಗೆ ಎಷ್ಟು ಫೀಸ್ ಇದೆ ಎಲ್ಲವನ್ನ ನೀವು ನೋಡ್ಕೋಬಹುದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ನೀವು ಹೋಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನೋಡಿ, ರಿಜಿಸ್ಟ್ರೇಷನ್ ಓಪನ್ 14th November 2025 10 AM ಆಲ್ರೆಡಿ ಓಪನ್ ಆಗಿದೆ. ಇವತ್ತು ಆಲ್ರೆಡಿ 17th ಆಗಿರೋದ್ರಿಂದ ನೀವು ಅಪ್ಲೈ ಮಾಡಬಹುದು. 4 ಡಿಸೆಂಬರ್ 2025 ಲಾಸ್ಟ್ ಡೇಟ್ ನೀವು ಅಪ್ಲೈ ಮಾಡ್ಲಿಕ್ಕೆ. ಡೆಪಾಸಿಟ್ 14th November 2025. ಹಣವನ್ನ ತುಂಬಲಿಕ್ಕೂ ಕೂಡ 14ನೇ ತಾರೀಕೆ ಓಪನ್ ಆಗಿದೆ.
4ನೇ ತಾರೀಕು ಡಿಸೆಂಬರ್ ತಿಂಗಳು ಎಂಡ್ ಆಗತ್ತೆ. ಇದನ್ನೆಲ್ಲಾ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡಿ ಅಂತಂದ್ರೆ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿ. ಓಕೆ, ಯಾವ್ಯಾವ ಸರ್ಟಿಫಿಕೇಟ್ಸ್ ಗಳನ್ನ ನೀವು ಅಪ್ಲೈ ಮಾಡಕ್ ಬರುತ್ತೆ ಆ ಒಂದು ಕ್ಯಾಟಗರಿನಲ್ಲಿ ಅನ್ನೋದಕ್ಕೆ ಆ ಸರ್ಟಿಫಿಕೇಟ್ಗಳನ್ನೆಲ್ಲ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡ್ಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡೋ ಪ್ರಯತ್ನ ಮಾಡಿ. ಓಕೆ, ಈ ವಿಡಿಯೋ ಏನಾರ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬೈ.